ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ. ಮಾರ್ನಿಂಗ್ ಒಂದು ಅಪ್ಲೋಡ್ ಆಗಿದೆ ಆ್ಯಂಡ್ ಇವಾಗ ಒಂದು ಅಪ್ಡೇಟ್ ಆಗಿದೆ. ಎರಡರ ಬಗ್ಗೆ ಕೂಡ ಒಂದು ಡಿಸ್ಕಷನ್ ಮಾಡ್ಕೊಂಬರೋಣ. ಮೊದಲನೇದಾಗಿ ಸೊ ಈಗ ಬಿಟ್ಟಂತಹ ಒಂದು ಪ್ರೋಮೋ ಬಗ್ಗೆ ನೋಡೋಣ. ಸೊ ಇಲ್ಲಿ ರಿಷಾ ಅವರು 7 ಸದಸ್ಯರ ಪೈಕಿ ಎರಡು ಸದಸ್ಯರ ಒಂದು ಪತ್ರಗಳನ್ನು ಶ್ರೆಡ್ಡಿಂಗ್ ಮಷಿನ್ಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಅವರ ಚಟುವಟಿಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮನೆಯಿಂದ ಪತ್ರಗಳು ಬಂದಿರ್ತವೆ. ಸೊ ಅದರಲ್ಲಿ ಕೆಲವು ಪತ್ರಗಳನ್ನು ಯಾರನ್ನ ಚೂಸ್ ಮಾಡ್ತಾರೆ, ಸೊ ಅವರ ಒಂದು ಪತ್ರಗಳನ್ನು ಇಲ್ಲಿ ಯಾರನ್ನ ಚೂಸ್ ಮಾಡಿರ್ತಾರೆ, ಸೊ ಅವರು ಶೆಡ್ಡಿಂಗ್ ಮಷಿನ್ಗೆ ಹಾಕಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಚೂಸ್ ಮಾಡಿರುವಂಥದ್ದು ರಿಷಾ ಅವ್ರನ್ನ ಚೂಸ್ ಮಾಡಿ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ. ಸೊ 7 ಸದಸ್ಯರ ಪತ್ರಗಳನ್ನು ಪೈಕಿ 2 ಸದಸ್ಯರ ಪತ್ರಗಳನ್ನು ಶ್ರೆಡ್ಡಿಂಗ್ ಮಷಿನಲ್ಲಿ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ 7 ಜನ ಇರುವಂಥದ್ದು ಗಿಲ್ಲಿ, ಕಾವ್ಯ, ಸೂರಜ್, ರಘು, ಜಾನ್ವಿ, ಮಾಳು ಆ್ಯಂಡ್ ಸ್ಪಂದನ. ಸೊ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ನಮ್ಮ ರಿಷಾ ಚೂಸ್ ಮಾಡುವಂಥದ್ದು ಸ್ಪಂದನ ಆ್ಯಂಡ್ ಸೂರಜ್. ಸರ್ಪ್ರೈಸಿಂಗ್ ಅಂತ ಏನಕ್ಕೆ ಹೇಳಿದೆ ಅಂದರೆ, ಅಗೇನ್ ಇಲ್ಲಿ ಸ್ಪಂದನ ಆ್ಯಂಡ್ ಸೂರಜ್ನ ಚೂಸ್ ಮಾಡಿದ್ದಕ್ಕೆ ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು. ನಾರ್ಮಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಚೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಸ್ಪಂದನ ಹೇಳಿದಂಥದ್ದು ಅಳ್ತಾ ಇದ್ದಾರೆ. ಸೊ ಮನೆಯಿಂದ ಪತ್ರ ಮೀನ್ಸ್ ನೋಡ್ಲಿಕ್ಕೆ ಆಗಲಿಲ್ಲ ಹಾಗೆ ಹೀಗೆ ಅಂತ. ಆ್ಯಂಡ್ ಸೂರಜ್ ಅವರು ಕೂಡ ಅಲ್ಲಿ ಕಣ್ಣ ನೀರು ಬರುತ್ತೆ. ಆಬ್ವಿಯಸ್ ಆಗಿ ಯಾರು ಕೂಡ ಮನೆಯಿಂದ ಪತ್ರ ಬಂದಿದೆ ಸಿಗಲಿಲ್ಲ ಅಂತಂದಾಗ ಅಳು ಬಂದೇ ಬರುತ್ತೆ. ಅಲ್ಲಿ ಹೇಳ್ತಿರೋವಂಥದ್ದು ನಾನೇನು ಮಾಡಿದೆ ಕಾವ್ಯ ಅವಳಿಗೆ ಅನ್ನೋ ರೀತಿಯಲ್ಲಿ ಕಾವ್ಯ ಎದುರುಗಡೆ ಹೇಳಿದ್ದಾರೆ ಅಂತ ಅನಿಸುತ್ತೆ ಆ ಸ್ಟೇಟ್ಮೆಂಟು. ಸೊ ನಿನ್ನೆ ನೋಡಿದ್ದೀನಲ್ಲಪ್ಪ ನೀನು ಆಟನ ಅನ್ನೋ ರೀತಿಯಲ್ಲಿ ನಮ್ಮ ರಿಷಾ ಹೇಳ್ತಿರೋವಂಥದ್ದು. ಅಂದರೆ ನಿನ್ನೆ ಮಸಿ ಎಲ್ಲ ಬಡದ್ನಲ್ಲ, ಸೊ ಅದು ಇಲ್ಲಿ ತಟ್ಬಿಟ್ಟೈತೆ. ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ನಿನ್ನೆ ಡ್ರಾಮಾ ಎಲ್ಲ ಮಾಡಿಬಿಟ್ಟ ನಮ್ಮ ಸೂರಜು. ಸೊ ಗಿಲ್ಲಿ ರೀತಿಯಲ್ಲಿ ರೋಸ್ಟ್ ಮಾಡಿದ್ದಕ್ಕೆ ನಡೀತಾ ಇದೆ. ಆ್ಯಂಡ್ ಇದರ ಜೊತೆಗೆ ಆಮೇಲೆ ಇನ್ನೊಂದು ಹೇಳ್ತಾನೆ ನಮ್ಮ ಸೂರಜು, ಕೊಟ್ಟೋರಿಗೆ ತೊಗೊಳ್ಳೋ ತಾಕತ್ತಿರಬೇಕು ಅಂತ ಹೇಳ್ತಾನೆ. ಕೊಟ್ಟಿದ್ದನಲ್ಲ ಇವಾಗ ತಗ ಅನ್ನೋ ರೀತಿಯಲ್ಲಿ ಕೌಂಟ್ರನ್ನ ಚೆನ್ನಾಗಿ ಕೊಡ್ತಿದ್ದಾರೆ. ಆ್ಯಂಡ್ ಬಟ್ ಆ ನಡವಳಿಕೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಹರ್ಟ್ ಮಾಡೇ ಮಾಡುತ್ತೆ ಕಂಟೆಸ್ಟೆಂಟ್ಗಳಿಗೆ, ಜೊತೆಗೆ ಹೊರಗಡೆ ಇರುವಂಥ ಆಡಿಯನ್ಸ್ಗಳಿಗೆ. ರಿಷಾ ಅಲ್ಲಿ ಥ್ರೆಡ್ಡಿಂಗ್ ಮಷಿನ್ ಹಾಕಿದ್ದು ತಪ್ಪಲ್ಲ, ಅವ್ರ ಲೆಟರ್ಗಳನ್ನ ಏನೂ ತಪ್ಪಲ್ಲ. ಬಟ್ ಯಾಕಂತಂದರೆ ಅದು ಬಿಗ್ ಬಾಸ್ ಕೊಟ್ಟಿರುವಂಥ ಟಾಸ್ಕು. ಅದನ್ನು ರಿಷಾಗೆ ಕೊಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟರು, ಬೇರೆಯವ್ರು ಮಾಡಿರೋರು. ಬಟ್ ಆದರೆ ಆ ಮಾಡಿದ್ದಾದ್ಮೇಲೆ ನಡ್ಕೊಂಡಿರೋ ರೀತಿ ಇದೆಯಲ್ಲ, ಅದು ಅವ್ರನ್ನ ವಿಲನ್ ಸ್ಥಾನದಲ್ಲಿ ತಂದು ಕೂರಿಸುತ್ತೆ. ಅದು ಅಷ್ಟು ಮಾತಾಡಿದ್ದಲ್ದೇ ಇನ್ನೊಂದು ಕೆಲವೊಂದುಗಳು ಮಾತಾಡ್ತಾರೆ. ಸೊ ಈ ಥರ ಇನ್ನೋಸೆಂಟ್ ಫೇಸ್ಗಳನ್ನು ಲೈಫಲ್ಲಿ ನಂಬಲ್ಲ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಅದಕ್ಕೆ ಹೇಳಿರುವಂಥದ್ದು ಕೆಲವು ವಿಚಾರದಲ್ಲಿ, ನಿನ್ನೆ ಈ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಇಂಥ ಒಂದು ಡ್ರಾಮಾಗಳನ್ನು, ಅಳೋ ನಾಟಕಗಳನ್ನು ನಾನಂತೂ ನಂಬಲ್ಲ ಅಂತ ಹೇಳಿದ್ದೆ. ನಿನ್ನೆ ಬಟ್ಟೆ ವಿಚಾರದಲ್ಲಿ ಅಷ್ಟೆಲ್ಲ ನಾಟಕ ಮಾಡಿದ್ರೆ ಗೊತ್ತಾ. ಇವಾಗ ಅವ್ರು ಹೇಳ್ತಾರಲ್ಲ, ಇಂಥ ಇನ್ನೋಸೆಂಟ್ ಫೇಸ್ಗಳನ್ನ ನನ್ನ ಲೈಫಲ್ಲಿ ನಂಬಲ್ಲ ಅಂತ. ನಾನು ನಂಬಲಿಲ್ಲ. ನಂಬದಿರೋದಕ್ಕೆ ಸರಿಯಾಗಿರೋದಂಥದ್ದು, ನಂಬದಿರೋದೇ ಸರಿ ಅಂತವ್ರಿಗೆ. ಓಕೆ, ಇದಾದ್ಮೇಲೆ ಹೇಳ್ತಾರೆ, ಈ ಕಳ್ಳನ್ ನಂಬಿದ್ರು ಇಂಥ ಮಳ್ಳನ್ ನಂಬಲ್ಲ ಅಂತ ಹೇಳ್ತಾರೆ. ಕಳ್ಳ ಅಂತಂದರೆ ಅಲ್ಲಿ ಗಿಲ್ಲಿ ಕಡೆಗೆ ತೋರಿಸ್ಬಿಟ್ಟು, ಸೊ ಈ ಕಳ್ಳನ್ ಬೇಕಾದ್ರೆ ನಂಬೋದು, ಈ ಮಳ್ಳನ್ ನಂಬಲ್ಲ ಅಂತ ಹೇಳ್ತಾರೆ. ಅಂದರೆ ಗಿಲ್ಲಿ ಕಳ್ಳನ. ಎಂತೆಂಥ ಸ್ಟೇಟ್ಮೆಂಟ್ಗಳು ಗುರು ಇವೆಲ್ಲನೂ. ಇವೆಲ್ಲ ಒಂದು ರೀತಿಯಲ್ಲಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡೇ ಹೊಡಿತಾವ್ರೆ ಅಂತ ಅನಿಸ್ತಾ ಇದೆ ನನಗೆ. ಈ ವಾರ ನಾನು ಹೇಳಿದ್ನಲ್ವಾ, ನಿನ್ನೆ ಎಪಿಸೋಡಲ್ಲಿ ಅವಳು ಕ್ಲಿಯರಾಗಿ ಹೇಳಿದಾಳೆ, ಈ ವಾರ ಹೆಂಗಿರಬೇಕು ಅಂತಂದರೆ ಇಲ್ಲಿ ಯಾರೂ ಸ್ಟಾರ್ನ ಹುಟ್ಟಾಕಲ್ಲ, ನಾವೇ ಸ್ಟಾರ್ ಆಗಬೇಕು ಅಂತ. ಆ್ಯಂಡ್ ಇಲ್ಲಿ ಯಾರೂ ಬಂದ್ಬಿಟ್ಟು ಮಕ್ಕದ ಮೇಲೆ ಕ್ಯಾಮ್ರಾ ಹಿಡಿಯಲ್ಲ. ಸೊ ನಾವೇ ಕ್ಯಾಮ್ರಾಗಳನ್ನು ತಿರುಗಿಸ್ಕೊಬೇಕು ಅನ್ನೋ ರೇಂಜಲ್ಲಿ ಇಲ್ಲಿ ಆಡ್ತಿರೋವಂಥದ್ದು ರಿಷಾ ಅವರು. ಆ್ಯಂಡ್ ನೋಡಿ, ಅಲ್ಲಿ ಸುಮಾರು ಜನಕ್ಕೆ ಆಗದೆ ಇರೋವಂಥದ್ದನ್ನು ಇವಳು ಆಲ್ರೆಡಿ ಒಂದು 2 ಡೇಸಲ್ಲಿ ಮಾಡಿ ಬಿಸಾಕ್ಬಿಟ್ಟಿದ್ದಾಳೆ. ಕೆಟ್ಟದ್ದೋ ಒಳ್ಳೇದೋ, ಬಟ್ ಕ್ಯಾಮ್ರಾಗಳಂತೂ ಕಾಣಿಸ್ಕೊತಿದ್ದಾಳೆ. ಎಷ್ಟು ಪ್ರೋಮೋಗಳು ಅಕ್ಕನ ಹೆಸರಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ 3 ಪ್ರೋಮೋಗಳು ಬಂದಿದೆ. ಸೊ ಇದು ಒಟ್ಟಿನಲ್ಲಿ ನಮ್ಮ ರಿಷಾ ಅವರು ಸದ್ಯಕ್ಕೆ ಬಿಗ್ ಬಾಸ್ ಮನೆ ಒಳಗೆ ಟ್ರೆಂಡಿಂಗಲ್ಲಿದ್ದಾರೆ. ಬೇಕು ಅಂತಲೇ ಮಾಡ್ತಿರೋಂಥದ್ದು ಅಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ. ಹಂಗೆ ಗೊತ್ತಿಲ್ಲ ಈ ಸರಿ ವೀಕೆಂಡಲ್ಲಿ ಏನಾಗುತ್ತೋ. ನೀನು ಬೆಳಿಗ್ಗೆ ಪ್ರೋಮೋ ನೋಡ್ತಾ ಇದ್ರೆ ಅಲ್ಲಿ ತ್ಯಾಗ ಮಾಡುವಂಥ ಸಮಯ ಅಂತಲೇ ಹೇಳ್ಬೋದು. ಅಲ್ಲಿ ನಮ್ಮ ಕ್ಯಾಪ್ಟನ್ ಧನು ಅವರಿಗೆ ಒಂದು ತ್ಯಾಗ ಮಾಡುವಂಥ ಒಂದು ಅವಕಾಶ ಆ್ಯಂಡ್ ತ್ಯಾಗ ಮಾಡುವಂಥ ಒಂದು ಪ್ರಸಂಗ ಅಂತಲೇ ಹೇಳ್ಬೋದು. ಸೊ ಅಲ್ಲಿ 2 ಪತ್ರಗಳಿರುವಂಥ ಬಾಟಲ್ ಇದ್ದಾವೆ. ಈ ಮನೆಯಲ್ಲಿ ಉಳಿಯಲು ನಿಮ್ಮ ಕುಟುಂಬದವರ ಸಹಾಯ ಮಾಡುವಂಥ ಸಮಯ ಅನ್ನೋ ರೀತಿಯಲ್ಲಿ ಒಂದು ಬರುತ್ತೆ. ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಧನುಷ್ ಅವ್ರಿಗೆ, ಧನುಷ್ ಅಭಿಷೇಕಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು, ಆದರೆ ನಿಮ್ಮ ಪತ್ರ ಬಾಟಲ್ ಸಮೇತ ನೀರಲ್ಲಿ ಹಾಕಬೇಕಾಗುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ. ಪತ್ರ ಪಡೆದವರು ಇಮ್ಯುನಿಟಿ ಕೂಡ ಪರೀತಾರೆ. ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಆಲ್ರೆಡಿ ನೋಡಿದ್ದೀರಾ ನೀವು. ಅಲ್ಲಿ ಧನುಷ್ ಆ್ಯಂಡ್ ಅಭಿಷೇಕ್ 2 ಬಾಟಲಲ್ಲಿ ಪತ್ರ ಇರುತ್ತೆ. ಅದರಲ್ಲಿ ಧನುಷ್ಗೆ ಒಂದು ಹೇಳುವಂಥದ್ದು, ನೀವು ಅಭಿಷೇಕ್ ಪತ್ರವನ್ನು ಅವ್ರಿಗೆ ಕೊಡಿಸ್ಬೋದು ಆ್ಯಂಡ್ ಕೊಡಿಸಿದ್ರೆ ಅವರು ಇಮ್ಯುನಿಟಿ ಪಡ್ಕೊಂಡು ಸೇವ್ ಆಗ್ತಾರೆ. ನೀವು ಆವಾಗ ನಾಮಿನೇಟ್ ಆಗ್ತೀರಾ, ಆಮೇಲೆ ನಿಮ್ಮ ಪತ್ರ ಕೂಡ ನಿಮ್ಗೆ ಸಿಗಲ್ಲ ಅಂತ. ಆ್ಯಂಡ್ ಅಲ್ಲಿ ಧನುಷ್ ತ್ಯಾಗ ಕೂಡ ಮಾಡ್ತಾರೆ. ಅವರ ಒಂದು ಪತ್ರನ ನೀರಲ್ಲಿ ಹಾಕ್ತಾರೆ ಆ್ಯಂಡ್ ಅಭಿಷೇಕ್ ಸೇವ್ ಆಗ್ತಾರೆ. ಆ್ಯಂಡ್ ಧನುಷ್ ಅವರು ಇಲ್ಲಿ
ನಾಮಿನೇಟ್ ಆಗ್ತಾರೆ. ಸೊ ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ವೋಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಆಗಿದ್ದಾವೆ. ನೋ ಎಲಿಮಿನೇಷನ್ ವೀಕ್ ಅಂತ ಕೂಡ ಹೇಳಲಿಕ್ಕೆ ಆಗಲ್ಲ. ಸೊ ಯಾರು ಎಲಿಮಿನೇಷನ್ ಆಗ್ತಾರೆ, ಯಾರು ಈ ನಾಮಿನೇಷನ್ ಇರೋವಂಥವ್ರು ಅನ್ನೋದು ನೋಡಬೇಕು. ಬಟ್ ಇಲ್ಲಿ ಒಂಥರ ಧನುಷ್ಗೆ ಕ್ಯಾಪ್ಟನ್ ಆಗೋ ಕೂಡ ಒಂದೇನು ಇಮ್ಯುನಿಟಿ ಇಲ್ಲ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂತಂದರೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಟಾಸ್ಕ್ ಆಡಿ ಇಮ್ಯುನಿಟಿ ಸಿಗುತ್ತೆ, ಕ್ಯಾಪ್ಟನ್ ಸಿಗುತ್ತೆ ಅಂತ ಅಂದ್ಕೊಂಡವ್ರಿಗೆ ಇಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ಇನ್ನೇನು ಏನಕ್ಕೆ ಕ್ಯಾಪ್ಟನ್ ಆಗಬೇಕಾಗಿತ್ತು ಅವನು? ಈ ಕಿತ್ತಾಟ ಇವೆಲ್ಲ ನೋಡ್ಕೊಳ್ಳಿಕ್ಕ ಕ್ಯಾಪ್ಟನ್ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವ್ನಿಗೆ ಏನು ಸದ್ಯಕ್ಕಿಲ್ಲ. ಬಟ್ ಬೆಳಿಗ್ಗೆ ಮಾಡಿದಂಥ ಒಂದು ತ್ಯಾಗ ಇದೆಯಲ್ಲ, ನನ್ನ ಪ್ರಕಾರ ಅವನಿಗೆ ಅದ್ರ ಲಾಂಗ್ ರನ್ನಲ್ಲಿ ಹೆಲ್ಪ್ ಆಗುತ್ತೆ. ಅವ್ನು ಹೆಂಗಿದ್ರು ಇದರಲ್ಲಿ ಎಲಿಮಿನೇಷನ್ ಅಂತೂ ಆಗೋದಿಲ್ಲ, ಸೇವ್ ಆಗೇ ಆಗ್ತಾನೆ, ಎರಡನೇ ಮಾತೆಲ್ಲ. ಬಟ್ ಮುಂದೆ ಹೋಗ್ತಾ ಅವನಿಗೆ ಈ ತ್ಯಾಗ ಇದೆಯಲ್ಲ, ಸೊ ಅದು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ಈ ಎರಡು ಪ್ರೊಮೋಗಳು ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಬರೀ ಆಕ್ಟಿವಿಟಿಗಳನ್ನ ಮಾತ್ರ ಕೊಡ್ತಿರೋವಂಥದ್ದು. ಸೊ ಟಾಸ್ಕ್ ಯಾವುದೇ ರೀತಿಯಲ್ಲಿ ಕೊಡ್ತಾ ಇಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಆಕ್ಟಿವಿಟಿಗಳನ್ನ ಕೊಡ್ತಿದ್ದಾರೆ. ಸೊ ವ್ಯಕ್ತಿತ್ವಗಳನ್ನು ಹೊರತೆಗೆಯುವಂಥ ಪ್ರಯತ್ನ ನಡೀತಿದೆ. ಸೊ ಯಾರು ಕರೆಕ್ಟ್ ಅಂದರೆ ಒಂದು ನಡೆ ನುಡಿನಲ್ಲಿ ಸರಿಯಾಗಿರ್ತಾರೆ, ಸೊ ಅವರು ಒಂದು ವ್ಯಕ್ತಿತ್ವ ಸರಿ ಇದೆ ಅಂತಲೇ ಅರ್ಥ. ಬಟ್ ಇಲ್ಲಿ ನಮ್ಮ ರಿಷಾದ್ ನೋಡ್ತಾ ಇದ್ದಾರೆ, ಸೊ ಈ ಒಮ್ಮನ ಎತ್ತಿ ಹಂಗೆ ಬಿಸಾಕೋಣ ಅನ್ನೋ ರೇಂಜಿಗೆ ಕೋಪ ಬರ್ತಿರುವಂಥದ್ದು ಕಂಡೀಷನ್ಗಳಿಗೆ. ಸೊ ಯಾವ ರೀತಿಯಲ್ಲಿ ಆ ಒಮ್ಮನ ತಡ್ಕೊತಾರೆ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಗಿಲ್ಲಿದು ಯಾವ ರೀತಿಯಲ್ಲಿ ಇರುತ್ತೆ. ಆಮೇಲೆ ಲೈವಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸುಮಾರು ಜನ ಅಲ್ಲಿ ಎಮೋಷ್ನಲ್ ಆಗಿದ್ದಾರೆ, ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಗಿಲ್ಲಿ ಕಾಮಿಡಿ ನಡೀತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರ. ಸೊ ನೋಡೋಣ ಹೇಗೆ ಎಲ್ಲಿವರೆಗೂ ಕೂಡ ಕಂಟ್ರೋಲ್ ಮಾಡ್ಕೊತಾರೆ ನಮ್ಮ ಮನೆಯವರು ರಿಷಾ ಅವ್ರನ್ನ ಅಂತ. ಸೊ ಇಡೀ ಮನೆ ರಿಷಾ ವಿರುದ್ಧ ತಿರುಗಿಬಿಟ್ಟಿದ್ರೆ ಸೊ ರಿಷಾ ಏನು ಮಾಡ್ತಾಳೆ ಅಂತ ನೋಡ್ಲಿಕ್ಕೂ ಕೂಡ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮ್ಮ ಸೂರಜು ಕೂಡ ಒಂದು ಸಖತ್ತಾಗಿ ಗೇಮ್ ಆಡ್ತಿದ್ದಾನೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಸೊ ಓಪನ್ ಅಪ್ ಆಗಿದ್ದಾರೆ. ಸೊ ಇವತ್ತು ಕೂಡ ಅಷ್ಟೇ ಅಟ್ಲೀಸ್ಟ್ ಮಾತಾಡ್ತಿದ್ದಾರೆ. ನಿನ್ನೆ ಎಪಿಸೋಡಿಂದ ಇಲ್ಲಿವರೆಗೂ ಕೂಡ ಸೊ ಸಖತ್ತಾಗಿ ಆಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಒಂದು ಕೌಂಟ್ರ್ಗಳನ್ನ ಕೊಡ್ತಿದ್ದಾರೆ, ಸೊ ರೀಸನ್ಗಳನ್ನ ಕೇಳ್ತಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಲೈವಲ್ಲೂ ಕೂಡ ನೋಡಿದ್ವಿ. ಸೊ ಅಲ್ಲಿ ನಮ್ಮ ರಾಶಿಕಾ ಜೊತೆಗೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ರು. ಬಟ್ ಈ ಒಂದು ಪ್ರೋಮೋದ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಆ್ಯಕ್ಟಿವ್ ಅಂತೂ ಆಗಿದ್ದಾರೆ. ಮೇ ಬಿ ತಮ್ಮ ಒಂದು ಗೇಮ್ನ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಧ್ರುವ ಅಂತ ಹೇಳ್ತಾ ಇದ್ರು, ಸೊ ಸಖತ್ತಿದ್ದಾನೆ ಸೂರಜು, ಸೈಲೆಂಟ್ ಆಗಿರೋ ನಂಬಾರ್ದು ಹಾಗೆ ಹೇಗೆ ಅಂತ. ಮೇ ಬಿ ಅದೇನಾದರೂ ಇಲ್ಲಿ ರಿಷಾ ಅವ್ರ ಕಿವಿಗೆ ಬಿದ್ದಿದೆಯಾ ಅಂತ. ಸೊ ಸೂರಜ್ ಬಗ್ಗೆ ಮಾತಾಡಿರುವಂಥದ್ದು ಧ್ರುವಂತವರು. ಬಟ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ಅವರವರ ಗೇಮ್ನ ಆಡ್ತಿದ್ದಾರೆ. ಕೆಲವರು ಸೈಲೆಂಟಾಗಿ ಆಡ್ತಿದ್ದಾರೆ, ಇನ್ನು ಕೆಲವರು ವೈಲೆಂಟಾಗಿ ಆಡ್ತಿದ್ದಾರೆ. ಸೊ ಇದೆಲ್ಲದ್ರ ಮಧ್ಯೆ ಸೊ ನಮ್ಮ ರಿಷಾ ಬಂದು ಬೆಂಕಿ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಬೆಂಕಿ ಎಲ್ಲಿವರೆಗೂ ಹೊತ್ತುರಿಯುತ್ತೆ ಅನ್ನೋದು ನೋಡಬೇಕು. ಬಟ್ ಸದ್ಯಕ್ಕೆ ಈ ಒಂದು ವಿಲನ್ ಎದುರುಗಡೆಗೆ ಹೀರೋ ಆಗಲಿಕ್ಕೆ ಸುಮಾರು ಜನಕ್ಕೆ ಅವಕಾಶ ಇದೆ. ಯಾರು ಹೀರೋ ಆಗ್ತಾರೆ, ಯಾರು ವಿಲನ್ ಆಗ್ತಾರೆ ಅನ್ನೋದು ನೋಡಬೇಕು. ಜೊತೆಗೆ ವೀಕೆಂಡಲ್ಲಿ ಸೊ ಈ ವಿಲನನ್ನು ಎತ್ತಿ ಮನೆಯಿಂದ ಆಚೆ ಹಾಕಲ್ವ ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಏನಾಗುತ್ತೆ ಏನಾಗಲ್ಲ ಅಂತ. ನನ್ನ ಪ್ರಕಾರ ಈ ಒಮ್ಮನ ಎತ್ತಿ ಬಿಸಾಕೋದೇ ಬೆಟ್ರು. ಬಟ್ ಕಷ್ಟ ಇದೆ ನನಗೆ ಗೊತ್ತಿರೋಂಗೆ. ಯಾಕಂತಂದರೆ ಲಾಸ್ಟ್ ಸೀಸನಲ್ಲಿ ಕೂಡ ಅಷ್ಟೇ. ಸೊ ಅಲ್ಲಿ ಧನುಗೆ ಯಾರು ನಮ್ಮ ರಜತ್ ಅವ್ರು ತಳ್ಳಿದ್ರು ಟಿ ವಿ ಹತ್ರ. ಬಟ್ ಅಲ್ಲೂ ಕೂಡ ಏನು ಡಿಸ್ಕಷನೂ ಮಾಡಿಲ್ಲ ಅಂತ ಅನಿಸುತ್ತೆ. ನೀವು ಡಿಸ್ಕಷನ್ ಮಾಡಿದ್ರು ಜಸ್ಟ್ ಹಂಗೆ ಮಾಡಬಾರ್ದಾಗಿತ್ತು, ಹೀಗೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ರು. ಭವ್ಯ ಹೊಡೆದಾಗೂ ಏನೂ ಮಾಡಿರಲಿಲ್ಲ. ನಿನ್ನೆ ಆಗಿರೋದಂತೂ ಖಂಡಿತವಾಗ್ಲೂ ಭವ್ಯ ಹೊಡೆದಿರೋ ರೀತಿಯಲ್ಲಿ ಹೊಡೆದಿರೋವಂಥದ್ದೇ. ಸೊ ಎತ್ತಿ ಆಚೆ ಕಳಿಸಲ್ವಾ, ಇನ್ನೂ ಏನಾದರೂ ಕ್ಲಾಸ್ ತೊಗೊಂಡು ಸುಮ್ಮನೆ ಆಗ್ತಾರಾ ಅಥವಾ ಗಿಲ್ಲಿ ಮೇಲೆ ಬಿಡ್ತಾರ ಡಿಸಿಷನ್ ಅನ್ನೋದು ನೋಡಬೇಕು. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಈ ಪ್ರೋಮೋಗಳ ಬಗ್ಗೆ? ಆ್ಯಂಡ್ ಬಿಗ್ ಬಾಸ್ ಅವರು ಸೊ ರಿಷಾನ ಆಚೆ ಹಾಕಲ್ವ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.